ಸಿಎಂ ಹಾಗೂ ಡಿಸಿಎಂ ನಡುವೆ ವರ್ಗಾವಣೆ ವಿಷಯಕ್ಕೆ ವಾರ್ ನಡೀತಾ ಇದೆ. ನನ್ನ ಕೇಳದೆ, ನನ್ನ ಗಮನಕ್ಕೆ ತಾರದೆ, ನನಗೆ ಹೇಳದೆ ವರ್ಗಾವಣೆ ಮಾಡಿದ್ಯಾಕೆ, ನನ್ನ ಜಲಸಂಪನ್ಮೂಲ ಇಲಾಖೆಯಲ್ಲಿ ಹಸ್ತಕ್ಷೇಪ ಯಾಕೆ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಅಧಿಕಾರಿಗಳಿಗೆ ಈ ಬಗ್ಗೆ ವಾರ್ನ್ ಮಾಡಿದ್ದಾರಂತೆ. ಇವರು ಮುಖ್ಯ ಇಂಜಿನಿಯರ್ಸ್ ಟ್ರಾನ್ಸ್ಫರ್ ಅನ್ನ ಮಾಡಿದ್ಯಾಕೆ, ಇದು ನನ್ನ ಇಲಾಖೆ ವಿಷಯ, ನನ್ನ ಗಮನಕ್ಕೆ ತರದೆ ಟ್ರಾನ್ಸ್ಫರ್ ಮಾಡಿದ್ಯಾಕೆ, ಯಾರನ್ನು ಟ್ರಾನ್ಸ್ಫರ್ ಮಾಡಿದೀರಾ ಅವ್ರನ್ನೆಲ್ಲ ವಾಪಸ್ ಕರೆಸ್ಕೊಳ್ಳಿ. ಮೇ 13ನೇ ತಾರೀಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಡಿಕೆ ಶಿವಕುಮಾರ್ ತಮ್ಮ ಇಲಾಖೆಯಲ್ಲಿ ಆದಂತ ಟ್ರಾನ್ಸ್ಫರ್ ವಿಷಯವಾಗಿ ನನ್ನ ಗಮನಕ್ಕೆ ಬಂದಿಲ್ಲ, ಟ್ರಾನ್ಸ್ಫರ್ ಆದವರನ್ನ ಇಮ್ಮಿಡಿಯೇಟ್ ಆಗಿ ಅದೇ ಜಾಗಕ್ಕೆ ವಾಪಸ್ ಕರೆಸಿ ಅಂತ ಹೇಳಿದ್ದಾರೆ. ನನ್ನ ಇಲಾಖೆ ವಿಚಾರ, ನನ್ನ ಅನುಮತಿ ಬೇಕು, ವರ್ಗಾವಣೆ ನೇಮಕಾತಿ ಆದೇಶಕ್ಕೆ ನನ್ನ ಅನುಮತಿ ಬೇಕು. ಮೇ 9ನೇ ತಾರೀಕು ಆದೇಶವನ್ನ ಏನು ಹೊರಡಿಸಿದ್ದಾರೆ ವರ್ಗಾವಣೆ ವಿಷಯವಾಗಿ ನನ್ನ ಗಮನಕ್ಕೆ ತಂದಿಲ್ಲ ಅಂತೇಳಿ ಡಿಕೆಶಿ ಗರಂ ಆಗಿದ್ದಾರೆ. ಆದರೆ ಮೇ 9ನೇ ತಾರೀಕು ಹೊರಡಿಸಿದಂಥ ಆದೇಶದಲ್ಲಿ ನನ್ನ ಅನುಮೋದನೆ ಪಡೆಯದೆ ಕೆಲವು ಮುಖ್ಯ ಇಂಜಿನಿಯರ್ಗಳನ್ನ ಜಲಸಂಪನ್ಮೂಲ ಇಲಾಖೆಗೆ ವರ್ಗಾವಣೆ ಮಾಡಿರೋದು ನನ್ನ ಗಮನಕ್ಕೆ ಬಂತು. ನನ್ನ ಸೂಚನೆಯನ್ನ ಕಡೆಗಣಿಸಿ ಆದೇಶ ಹೊರಡಿಸಿರೋದನ್ನ ನಾನು ಆಕ್ಷೇಪಿಸ್ತಾ ಇದ್ದೀನಿ. ಆದ್ರಿಂದ ಈ ಆದೇಶವನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ಜಲಸಂಪನ್ಮೂಲ ಇಲಾಖೆ ಡಿಕೆ ಶಿವಕುಮಾರ್ ಅವರ ಅಡಿಗೆ ಬರುತ್ತೆ, ಈ ನಿಟ್ಟಲ್ಲಿ ಅವ್ರ ಗಮನಕ್ಕೆ ಬರದೆ ಈ ಟ್ರಾನ್ಸ್ಫರ್ ಹೆಂಗಾಯ್ತು? ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಏನಾದರೂ ರೆಕಮೆಂಡೇಶನ್ ಹೋಗಿತ್ತಾ? ಏನಿದು ವಾರ್? ಖಂಡಿತವಾಗಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕಡೆಯಿಂದಾನೇ ಶಿಫಾರಸು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಮುಖ್ಯಮಂತ್ರಿಗಳ ಅಧೀನದಲ್ಲಿಯೇ ಇರ್ತಕ್ಕಂಥ ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣಾ ಇಲಾಖೆ ಅಂದ್ರೆ DPR ನಿಂದ ಜಲಸಂಪನ್ಮೂಲ ಇಲಾಖೆ ಇಂಜಿನಿಯರ್ಗಳ ಒಂದು ವರ್ಗಾವಣೆಗೆ ಸಂಬಂಧಪಟ್ಟಂತೆ ಆದೇಶ ಹೊರಬಿದ್ದಿರ್ತಕ್ಕಂಥದ್ದು. ಸೊ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಲ್ಲ ಒಂದ್ ಕಡೆಗೆ ತಮ್ಮ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆಗೆ ನನ್ನ ಹಿಡಿತ ಸಡಿಲಿಕ್ಕೆ ಆಗ್ತಾ ಇದೆ ಎನ್ನುವಂತ ಒಂದು ಆತಂಕ ಸಹಜವಾಗಿ ಜಲಸಂಪನ್ಮೂಲ ಸಚಿವರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಒಂದ್ ಕಡೆಗೆ ಕಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ಆಕ್ರೋಶಗೊಂಡಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಒಂದೇ ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವ್ರಿಗೆ ಒಂದು ಪತ್ರವನ್ನ ಕಾರವಾಗಿ ಬರ್ದಿರ್ತಕ್ಕಂಥದ್ದು. ಏನು ಕಳೆದ 13ನೇ ತಾರೀಕು ಬರ್ದಿರ್ತಕ್ಕಂಥ ಒಂದು ಪತ್ರದಲ್ಲಿ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಯಾವುದೇ ರೀತಿಯಾದಂತ ವರ್ಗಾವಣೆ ವಿಚಾರದಲ್ಲಾಗಿರ್ಬೋದು, ನೇಮಕಾತಿ ವಿಚಾರದಲ್ಲಾಗಿರ್ಬೋದು, ನನ್ನ ಗಮನಕ್ಕೆ ತರದೆ ಯಾವುದೇ ರೀತಿಯಾದಂತ ಒಂದು ಆದೇಶವನ್ನ ಮಾಡಬಾರ್ದು. ಈ ನಿಟ್ಟಿನಲ್ಲಿ DPARಗೆ ಅಂದ್ರೆ ಆಡಳಿತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಸೂಕ್ತ ನಿರ್ದೇಶನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದರಂತೆ ಮೇ 9ನೇ ತಾರೀಕು ಹೊರಡಿಸಿರ್ತಕ್ಕಂಥ ಆದೇಶದಲ್ಲಿ ನನ್ನ ಅನುಮೋದನೆಯನ್ನೇ ಪಡೆಯದೆ ಕೆಲ ಮುಖ್ಯ ಇಂಜಿನಿಯರ್ಗಳ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಇಂಜಿನಿಯರ್ಗಳ ವರ್ಗಾವಣೆ ಮಾಡಲಾಗಿದೆ ಆ ಆದೇಶವನ್ನ ಕೂಡಲೇ ಹಿಂಪಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಖಡಕ್ ಸೂಚನೆಯನ್ನ ಕೊಡೋದ್ರ ಮುಖಾಂತರ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಲ್ಲಿ ಶರ್ಮಿತಾ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಂದು ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣಾ ಇಲಾಖೆ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಅಧೀನದಲ್ಲಿರ್ತಕ್ಕಂಥದ್ದು. ಯಾವುದೇ ವರ್ಗಾವಣೆಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಯಾ ಕಟ್ಟಿನ ಹುದ್ದೆಗಳಿಗೆ ಅಧಿಕಾರಿಗಳ ವರ್ಗಾವಣೆಯನ್ನ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮಾಡುತ್ತೆ. ಇದೀಗ ಆ ಒಂದು ಇಲಾಖೆಯನ್ನ ಪ್ರಶ್ನೆ ಮಾಡೋದ್ರ ಮುಖಾಂತರ ಆ ಒಂದು ಇಲಾಖೆಗೆ ಸೂಕ್ತ ನಿರ್ದೇಶನವನ್ನು ಕೊಡಿ ಅನ್ನುವಂಥದ್ದು ಎಲ್ಲ ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯನವ್ರನ್ನೇ ಪ್ರಶ್ನೆ ಮಾಡುವಂತದ್ದು. ಸೊ ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆಗೆ ಇದೀಗ ಸಿಎಂ ಸಿದ್ದರಾಮಯ್ಯನವ್ರ ವಿರುದ್ಧ ನೇರವಾಗಿ ತೊಡೆ ತೊಟ್ಟಿದ್ರ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾವ ತರ ಸ್ಪಷ್ಟನೆ ಕೊಡ್ತಾರೆ? ಥ್ಯಾಂಕ್ ಯು.